ನಾವು ಈ ಹಿಂದೆ ಏನು ಸಮಸ್ಯೆಗಳನ್ನ ನೋಡಿದ್ದೇವೆ, ಜಾಸ್ತಿ ಆಗಿದೆ ಫ್ಲೆಕ್ಸಸ್, ಬಂಟಿಂಗ್ಸ್, ಬ್ಯಾನರ್ಸ್ ಯುದ್ಧಗಳಿಂದ. ಹಾಗಾಗಿ ಈಗಾಗಲೇ ನಮ್ಮ ಠಾಣಾಧಿಕಾರಿಗಳು ಮತ್ತೆ ಉಪ ವಿಭಾಗಾಧಿಕಾರಿಗಳು ಎಲ್ಲ ಪ್ರಿಂಟಿಂಗ್ ಪ್ರೆಸ್ ಅವ್ರಿಗೆ ಕೂಡ ಕರೆದು ಮೀಟಿಂಗ್ ಅನ್ನ ಮಾಡಿದ್ದೇವೆ. ಪ್ರೆಸ್ನವ್ರು ಬಿಟ್ಟು ವಿಡಿಯೋ ನಮ್ಮ ಪೊಲೀಸ್ನವ್ರು ಬಿಟ್ಟು ಯಾರು ನೀವು ಇದಲ್ಲ, ಹಂಗೆಲ್ಲ ವಿಡಿಯೋ ಮಾಡ್ಕೊಳ್ಳೋದ್ರೆ ಹೊರಗಡೆ ಹೋಗ್ಬೋದು. ಇಲ್ಲಿ ಮಾತು ಕೇಳಕ್ ಬಂದಿರೋದು DC ಅವ್ರದ್ದು ಎಲ್ಲ ಅಧಿಕಾರಿಗಳು, ಅಷ್ಟನ್ನು ನೀವು ಅಷ್ಟೇ ನೋಡ್ಬೇಕು. ಕಡ್ಡಾಯವಾಗಿ ಸಂಬಂಧಪಟ್ಟ ಪ್ರಾಧಿಕಾರಗಳಿಂದ ಅನುಮತಿಯನ್ನ ಪಡೆದುಕೊಳ್ಬೇಕು. ಎಷ್ಟು ದಿವಸಗಳವರೆಗೆ ಅನುಮತಿಯನ್ನ ಪಡೆದುಕೊಂಡಿರ್ತೀರಾ ಅಷ್ಟು ದಿವಸಗಳಲ್ಲೇ ಅದಾದ್ಮೇಲೆ ನೀವೇ ತೆರವುಗೊಳಿಸಬೇಕಾಗತ್ತೆ. ಮತ್ತೆ ಈ ಹಿಂದೆ ಯಾವ್ದಾದ್ರು ಬಂಟಿಂಗ್ ಬ್ಯಾನರ್ಸ್ ಅಲ್ಲಿ ಏನಾದ್ರೂ ಇತ್ತು ಅಂದ್ರೆ ಅದ್ರ ಬಗ್ಗೆ ಕೂಡ ನಾವು ಈಗಾಗಲೇ ಮೊದಲೇ ನಾವು ನಮ್ಮವ್ರಿಗೆ ರಿಮೂವ್ ಮಾಡಿಸ್ಲಿಕ್ಕೆ ಹೇಳಿದ್ದೇವೆ. ಏನಾದ್ರೂ ಬ್ಯಾನರ್ಸ್ ಅಥವಾ ಬಂಟಿಂಗ್ಸ್ ನೀವು ಕಟ್ಟಿರೋದು ಇಲ್ಲಿ ಅರ್ಧೋಯ್ತು, ಅಲ್ಲಿ ಅರ್ಧ ಹಾಕಿದ್ರು, ಇದಾಯ್ತು, ಆ ತರ ಏನಾದ್ರೂ ನಿಮ್ಗೆ ಸಮಸ್ಯೆಗಳಾದ್ರೆ ಅದಕ್ಕೆ ನೀವೇ ನೇರ ಜವಾಬ್ದಾರರು. ಅದನ್ನ ನಾವು ಕಾಯ್ಲಿಕ್ಕೆ ಆಗೋದಿಲ್ಲ. ಈಗಾಗಲೇ ನಮ್ಮ ಸಿಟಿಯಲ್ಲಿ ಎಷ್ಟು 10,000+ CCTV ಕ್ಯಾಮ್ರಾಗಳಿದೆ. ನಮ್ದು ಅದೆಲ್ಲವಲ್ಲೂ ಕೂಡ ಕಣ್ಗಾವಲು ಇರ್ತದೆ. ನಮ್ಮ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಇಂದ ಕೂಡ ನಾವು ನೋಡ್ತಾ ಇರ್ತೇವೆ. ಹಾಗಾಗಿ ನಿಮ್ಮ ಬಂಟಿಂಗ್ಸ್ ಅಂಡ್ ಬ್ಯಾನರ್ಸ್ಗೆ ನೀವೇ ಜವಾಬ್ದಾರರು. ಬಟ್ ಕಡ್ಡಾಯವಾಗಿ ಅನುಮತಿಯನ್ನ ಪಡೆದುಕೊಳ್ಬೇಕು. ಲಾಸ್ಟ್ ಟೈಮ್ ಕೂಡ ನಿಮ್ಗೆ ಗೊತ್ತಿದೆ, ಗಾಂಧಿನಗರ್ ಪೊಲೀಸ್ ಸ್ಟೇಷನ್ ಮುಂದೆ ಇರುವಂತಹ BSNL ಟವರ್ಗೆ ಈಗಾಗಲೇ ಒಂದು ಹಳೆ ಬಾವುಟ ಇರ್ತದೆ. ಅದ್ರ ಮೇಲೆ ಇವರು ಇನ್ನೊಂದು ಕೋಬಿನವರು ಬಾವುಟವನ್ನ ಆರಿಸ್ಲಿಕ್ಕೆ ಹೋಗಿ ಅದರಿಂದ ಶುರುವಾದ ಒಂದು ಕಿರಿಕಿರಿ ನೆಕ್ಸ್ಟ್ ಬೇರೆ ಲೆವೆಲ್ಗೆ ಕೂಡ ಹೋಗಿದ್ದು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಬಟ್ ಇಮಿಡಿಯೇಟ್ ಆಗಿ ಪೊಲೀಸ್ ಅವರು ಎಲ್ಲ ರೀತಿಯಾದಂತಹ ಕ್ರಮಗಳನ್ನ ಕೈಗೊಂಡಿದ್ರಿಂದ ಯಾವುದೇ ರೀತಿಯಾದ ತೊಂದರೆ ಆಗದಂಗೆ ಕಂಟ್ರೋಲ್ ಮಾಡಿದ್ದೇವೆ. ಬಟ್ ಈ ಸಲ ಅದು ಕೂಡ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಇನ್ನೂ ಹೆಚ್ಚು ಸ್ಟ್ರಿಕ್ಟ್ ಆಗಿ ಕ್ರಮಗಳನ್ನ ಕೈಗೊಳ್ತೇವೆ. ಹಾಗಾಗಿ ಮತ್ತೆ ಲಾಸ್ಟ್ ಟೈಮ್ ನಾವು ನೋಡಿದ್ದೇವೆ, ಈದ್ ಮಿಲಾದ್ ಟೈಮಲ್ಲಿ ದೊಡ್ಡದು ಬಾವುಟ ತಂದು ನೀವು ಮೇನ್ PB ರೋಡಲ್ಲಿ ಹಾಕಿದ್ರಿ. ಈ ಸಲ ಅದು ಆಗಬಾರ್ದು. ಅದ್ರ ಬಗ್ಗೆ ತುಂಬಾ ಥ್ರೂಔಟ್ ಸ್ಟೇಟ್ ಇಶ್ಯೂ ಆಗಿತ್ತು. ನಿಮ್ದೇನಾದ್ರೆ ಅನುಮತಿ ಬೇಕಂದ್ರೆ ಕಡ್ಡಾಯವಾಗಿ ನೀವು ಕಾರ್ಪೊರೇಷನ್ ಅವ್ರ ಕಡೆಯಿಂದ ಅನುಮತಿಯನ್ನ ಪಡೆದುಕೊಂಡೇ ಹಾಕಬೇಕಾಗ್ತದೆ. ಅಥವಾ ನಮ್ಮ ಬೀದಿ ಇಲ್ಲಿದೆ ಅಥವಾ ನೀವು ಹೋಗಿ ಅಲ್ಲಿ ಕಟ್ಟಬೇಕು, ಇಲ್ಲ ಇಲ್ಲಿದ್ದೀವಿ ಅಲ್ಲಿ ಕಟ್ಟಬೇಕು, ಅದು ಎಲ್ಲ ಬಿಟ್ಟು ಹಬ್ಬವನ್ನ ಸರಿಯಾಗಿ ಮಾಡೋ ರೀತಿ ಆದ್ರೆ ಸರಿ ಆಗ್ತದೆ. ಅದಲ್ಲದೆ ಪ್ರತಿಯೊಬ್ಬ ಆಯೋಜಕರಿಗೂ ಕೂಡ ನಮ್ಮ ಪೊಲೀಸ್ ಠಾಣಾ ವತಿಯಿಂದ ನೋಟಿಸಸ್ ಅಂದ್ರೆ ಏನೇನ್ ಮಾಡಬೇಕು ಏನೇನ್ ಮಾಡಬಾರ್ದು ಅನ್ನೋ ಸಂಬಂಧ ಈಗಾಗಲೇ ವಿವರವಾದಂತಹ ಒಂದು ನಿರ್ದೇಶನಗಳನ್ನ ರೆಡಿ ಮಾಡಿದ್ದಾರೆ. ಯಾರು ಆಯೋಜಕರು ಹೋಗಿ ಅನುಮತಿಯನ್ನ ಪಡ್ಕೊಳ್ಳಿಕ್ಕೆ ಹೋಗ್ತೀರಿ ಅವಾಗ ಅದೆಲ್ಲವನ್ನ ಕೊಡ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಸಮಸ್ಯೆಗಳು ಅಥವಾ ಲಾಸ್ಟ್ ಟೈಮ್ ಸುಮಾರು ಕೇಸಸ್ ಕೂಡ ನಮ್ಮಲ್ಲಿ ಆಗಿರುವಂತದ್ದು ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಎಸ್ಪೆಷಲಿ ಯೂತ್ಸ್ ಹಾಕುವಂತಹ ಪೋಸ್ಟ್ಸ್ ಎಷ್ಟೊಂದು ಜನ ನಿಮ್ಗೆ ಗೊತ್ತಿಲ್ಲದೆ ಶೇರ್ ಮಾಡಿರ್ತೀರಾ, ಶೇರ್ ಮಾಡಿರ್ತೀರಾ, ಗೊತ್ತಿಲ್ಲ. ಲಾಸ್ಟ್ ಟೈಮ್ ನಾವು ಸುಮಾರು ಜನಕ್ಕೆ ಕರ್ಕೊಂಡು ಬಂದಾಗ ಗೊತ್ತಿರ್ಲಿಲ್ಲ, ಸರ್ ನಾನು ಇದನ್ನ ಶೇರ್ ಮಾಡಿದ್ರೆ ಹಿಂಗಾಗುತ್ತೆ ಅಂತ. ಅದನ್ನ ನಾವು ಇನ್ನೋಸೆನ್ಸ್ ಇಸ್ ನಾಟ್ ಎನ್ ಎಕ್ಸೆಪ್ಷನ್ ಅಂಡರ್ ಲಾ. ಹಾಗಾಗಿ ತಿಳ್ಕೊಳ್ಳಿ, ಯಾವುದೇ ರೀತಿಯಾದಂತಹ ಬೇರೆಯವರಿಗೆ ಪ್ರಚೋದನಕಾರಿ ಆಗುವಂಥದ್ದು, ಬೇರೆ ಮತಗಳ ಬೇರೆ ಕೋಮಿನವರಿಗೆ ಧಕ್ಕೆ ತರುವಂಥದ್ದು, ಅವರ ಭಾವನೆಗಳಿಗೆ ಈ ತರ ಪೋಸ್ಟ್ ಅನ್ನ ದಯವಿಟ್ಟು ಹಾಕಬೇಡಿ. ಎಷ್ಟೊಂದ್ಸಲಿ ಯಾವುದೋ ಓಲ್ಡ್ ಪೋಸ್ಟ್ ಇರ್ತದೆ, ಅದನ್ನ ಇಮಿಡಿಯೇಟ್ ಆಗಿ ಶೇರ್ ಮಾಡ್ತೀರಾ, ಅದು ಅವ್ರಿಗೆ ಗೊತ್ತಿರಲ್ಲ ನೋಡಿದವ್ರಿಗೆ ಅದು ಈ ವರ್ಷದ ಹಳೆ ವರ್ಷದ ಅಂತ. ಹಾಗಾಗಿ ನೀವು ಯಾರ್ಯಾರು ಸೋಷಿಯಲ್ ಮೀಡಿಯಾವನ್ನ ಯೂಸ್ ಮಾಡ್ತಾ ಇದ್ದೀರಾ ದಯವಿಟ್ಟು ಜವಾಬ್ದಾರಿಯಿಂದ ಯೂಸ್ ಮಾಡಬೇಕು. ನಮ್ಮಲ್ಲಿ ಡಿಸ್ಟ್ರಿಕ್ಟ್ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಇದೆ. ಪ್ರತಿ ಠಾಣಾ ಹಂತದಲ್ಲೂ ಕೂಡ ಮಾನಿಟರಿಂಗ್ ಸೆಲ್ಗಳಾಗ್ತಾ ಇದೆ. ಎವ್ರಿ ಡೇ ನಮಗೆ ಸ್ಪೆಷಲ್ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸಿಚುವೇಶನ್ ರಿಪೋರ್ಟ್ ಅಂತ ಕೂಡ ಮಾಡ್ಕೊಂಡಿದ್ದೇವೆ. ಹಾಗಾಗಿ ನಿಮ್ಮ ಮೇಲೆ ಈಗಾಗಲೇ ನಾವು ಯಾರು ತುಂಬಾ ಆಕ್ಟಿವ್ ಆಗಿದ್ದಾರೆ, ಈ ಹಿಂದೆ ಪೋಸ್ಟ್ ಮಾಡಿದ್ರು, ಅವ್ರ ಮೇಲೆ ಕೂಡ ಬಾಂಡ್ ಓವರ್ ಮಾಡುವಂತಹ ಕೆಲಸ ಕೂಡ ಮಾಡಿದ್ದೇವೆ. ಅವ್ರದ್ದು ಸೆಪರೇಟ್ ಲಿಸ್ಟ್ ಮಾಡಿ ಅವ್ರು ಏನೇನು ಪೋಸ್ಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾವ್ಯಾವ ರೀತಿಯಾಗಿ ಅವ್ರದ್ದು ಪೋಸ್ಟ್ಗಳು ಬರ್ತಾ ಇದೆ ಅದು ಕೂಡ ಅನಾಲಿಸಿಸ್ ಮಾಡುವಂತಹ ಕೆಲಸ ಕೂಡ ನಡೆದಿದೆ. ಈಗಾಗಲೇ ಇರುವಂತಹ CCTVಗಳ ಜೊತೆಯಲ್ಲಿ ಎಲ್ಲೆಲ್ಲಿ ಗಣೇಶ ಅಥವಾ ಈದ್ ಮಿಲಾದ್ ಪ್ರೊಸೆಷನ್ ಹೋಗ್ತದೆ ಅಲ್ಲಿ ಕೂಡ ನಾವು CCTVಯನ್ನ ಎಷ್ಟು ಮುಂಜಾಗ್ರತಾ ಕ್ರಮವಾಗಿ ಬೇಕು ಅದನ್ನು ಕೂಡ ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಕೂಡ ಕ್ರಮ ಕೈಗೊಂಡಿದ್ದೇವೆ. ಮತ್ತೆ ಯಾರೇ ಆಗ್ಲಿ ಆಗ್ಲೇ ಹೇಳಿದೆ, ಆಯೋಜಕರೇ ಅವರವರ ಗಣಪತಿಗೆ ಜವಾಬ್ದಾರಿ ಅಂತ. ಲಾಸ್ಟ್ ಟೈಮ್ ಏನು ನಮ್ಗೆ ಆಜಾದ್ ನಗರದಲ್ಲಿ ಆಗಿರುವಂತಹ ಗಣಪತಿಗೆ ನಿಮ್ಗೆ ಗೊತ್ತಿದೆ, ಆ ಆಯೋಜಕರು ಅವರ ಗಣಪತಿಯ ಬಗ್ಗೆ ಅವರು ಡಿಸಿಷನ್ ತಗೊಂಡಿದ್ರೆ ಆ ತರ ಆಗ್ತಾ ಇರ್ಲಿಲ್ಲ. ಬೇರೆಯವರು ಬಂದು ನಿಮ್ ಗಣಪತಿಗೆ ಏನ್ ಮಾಡ್ಬೇಕು, ಎಲ್ಲಿಂದ ಹೋಗ್ಬೇಕು ಡಿಸೈಡ್ ಮಾಡೋದಲ್ಲ. ಅದಾದ್ಮೇಲೆ ಯಾರ ಆಯೋಜಕರ ಮೇಲೆ 63 ಜನನ ಅರೆಸ್ಟ್ ಮಾಡಿದ್ದು ಆಗಿದೆ. ಅವ್ರಗಳ ಮೇಲೆಲ್ಲ ಕೇಸು, ರೌಡಿ ಶೀಟು ಕೂಡ ಓಪನ್ ಮಾಡಿದ್ದೀವಿ. ಅದಾಗಬಾರ್ದು ಅಂತ ಅದಕ್ಕೆ ಪದೇ ಪದೇ ನಿಮ್ಗೆ ಹೇಳ್ತಾ ಇರೋದು, ಯಾವುದು ಇದು ಆಗಿದ್ದು ಬಹಳ ದೊಡ್ಡ ಗಣಪತಿ ಅಥವಾ ಸೂಕ್ಷ್ಮ ಗಣಪತಿ ಅಲ್ಲ, ಅದು ತುಂಬಾ ಸರಳವಾದ ಗಣಪತಿ. ಇಷ್ಟು ವರ್ಷ ಯಾರು ಜನನೇ ಬರ್ತಾ ಇರ್ಲಿಲ್ಲ, ಅದು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇರುವಂತಹ ಗಣಪತಿಯನ್ನ
ನೀವು ಬೇರೆ ಯಾರೋ ಬಂದು ಅಲ್ಲಿ ಡಿಸಿಷನ್ ತಗೊಂಡು ಆ ರೀತಿ ಕ್ರಮ ಆಗ್ಲಿಕ್ಕೆ ನೀವು ಕಾರಣಕರ್ತರಾಗಿದ್ದೀರಾ. ಅವ್ರ ಬಗ್ಗೆ ಈಗಾಗಲೇ ನಾವು ಮೀಟಿಂಗನ್ನು ಕೂಡ ಮಾಡಿದ್ದಾರೆ, ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ, ಬಾಂಡ್ ಓವರ್ ಮಾಡಿಸ್ಬೇಕಾ ಬೇರೆ ಏನು ಮಾಡಬೇಕು ಅದನ್ನು ಕೂಡ ನಾವು ಮಾಡಿದ್ದೀವಿ. ಅದಲ್ಲದೆ ಎಲ್ಲೋ ನಡೆದಂತಹ ಘಟನೆಯ ಬಗ್ಗೆ ದಾವಣಗೆರೆ ಜಿಲ್ಲೆಯಲ್ಲಿ ಬಂದು ಪ್ರಚೋದನಕಾರಿಯಾದ ಹೇಳಿಕೆ ಕೊಡುವಂಥದ್ದು ಅಥವಾ ಭಾಷಣ ಮಾಡುವಂಥದ್ದು ಬೇರೆದನ್ನ ಮಾಡಿದ್ರೆ ಕೂಡ ಇಮಿಡಿಯೇಟ್ ಆಗಿ ನಾವು ಸೋಮೋಟಿವ್ ಕೇಸ್ ಮಾಡ್ತೀವಿ, ಮಾಡಿದ ತಕ್ಷಣ ಒಳಗಡೆಗೆ ಕೂಡ ಹಾಕುವಂತಹ ಕೆಲಸ ಆಗ್ತದೆ. ಅದಲ್ಲದೆ ಪರಿಸರ ಸ್ನೇಹಿ ಗಣಪತಿಗಳ ಬಗ್ಗೆ ನಾವು ಈಗಾಗಲೇ ಹೇಳಿದೆ, ದಯವಿಟ್ಟು ಯಾರು ಕೂಡ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿಯನ್ನ ತಗೊಂಡು ಬರಬಾರದು. ತಗೊಂಡು ಬಂದ್ರೆ ಆಮೇಲೆ ಕೂಡ ನಾವು ಫೈನ್ ಹಾಕ್ಲಿಕ್ಕೆ ಆಗ್ತದೆ. ಅದನ್ನ ನಾವು 100% ಅದು ಮಾಡ್ತೀವಿ. ಈಗಾಗಲೇ ಅದ್ರ ಬಗ್ಗೆ ಕೂಡ ಡ್ರೈವ್ ಕೂಡ ನಡೀತಾ ಇದೆ. ಅದಲ್ಲದೆ ನೀವು ವಿಸರ್ಜನೆಯನ್ನ ಮಾಡ್ತಾರೆ, ವಿಸರ್ಜನೆಯನ್ನ ಎಲ್ಲಿ ನಿಮಗೆ ಕೊಟ್ಟಿದ್ದಾರೆ 100% ಅದೇ ಸ್ಥಳಗಳಲ್ಲಿ ಆಗಬೇಕು. ಈವನ್ ಸಿಟಿಯಲ್ಲಿ ಕೂಡ ನಮ್ಮ ಶಿರಮಗೊಂಡನಹಳ್ಳಿಯಿಂದ ಮುಂದೆ ಒಂದು ಹೊಂಡವನ್ನ ಮಾಡಿರ್ತಾರೆ. ಅದಕ್ಕಿಂತ ಮುಂಚೆ ಒಂದು ಚಾನಲ್ ಇದೆ, ಅಲ್ಲಿ ಕೂಡ ನಾನು ಬಿಟ್ಟಿದ್ದನ್ನ ಲಾಸ್ಟ್ ಟೈಮ್ ಸುಮಾರು ಸಾರ್ವಜನಿಕರು ಬಿಡಕ್ಕೆ ಹೋಗ್ತಾ ಇದ್ರು, ಅದನ್ನ ತಡೆದಿದ್ದೀವಿ. ಈಗ ಯಾರ್ಯಾರು ಆಯೋಜಕರಿಗೆ ಇದ್ದೀರಾ ನಾವು ಕಂಪಲ್ಸರಿಯಾಗಿ ಹೇಳ್ತಾ ಇದ್ದೀವಿ, ನಾವು ಎಲ್ಲಿ ನಿರ್ದಿಷ್ಟ ಪ್ರದೇಶಗಳನ್ನ ಕೊಟ್ಟಿದ್ದೀವಿ ದಯವಿಟ್ಟು ಅಲ್ಲಿಗೆ ಬಂದು ನೀವು ಬಿಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೆ ನಿಮ್ಗೆ ಎಲ್ಲಿ ಬೇಕು ಚಾನಲ್ ಇದೆ ಅಂದ್ಬಿಟ್ಟು ಬಿಡೋಂಗಿಲ್ಲ. ಅದಲ್ಲದೆ ಹರಿಹರ ಟೌನ್ ಅಲ್ಲಿ ಕೂಡ ತುಂಗಭದ್ರಾ ನದಿಯಲ್ಲಿ ಬಿಡ್ತಾ ಇದ್ದೀರಾ, ದಯವಿಟ್ಟು ಅದನ್ನ ಈ ಸಲ 100% ಸ್ಟಾಪ್ ಮಾಡಬೇಕು. ಅಲ್ಲಿಗೆ ನಮ್ಮ ಮೆನ್ನನ್ನ ಹಾಕ್ಲಿಕ್ಕೆ ಕೂಡ ಹೇಳಿದ್ದೇವೆ. ಯಾಕೆಂದ್ರೆ ಹರಿಹರ ಟೌನ್ ಅಲ್ಲಿ ಕೂಡ ನಿಮಗೆ ಪ್ರತ್ಯೇಕವಾಗಿ ಹೊಂಡವನ್ನ ನಿರ್ಮಿಸಿರ್ತಾರೆ. ಸೊ ಇಷ್ಟು ದಿನ ನೀವು ಹೀಗೆ ಮಾಡ್ಕೊಂಡು ಬಂದಿದ್ದೀವಿ, ಅದು ಬಿಟ್ಟು ಎಲ್ಲಿ ಅವಕಾಶ ಇದೆ ಅದನ್ನ ನೋಡಬೇಕು. ಅದಲ್ಲದೆ ಕೊಂಡಜ್ಜಿ ಕೆರೆಗೆ ಕೂಡ ನೀವು ಬಿಡುವಂಥದ್ದನ್ನ ನಾವು ಕೇಳಿದ್ದೇವೆ, ಬಟ್ ಈ ಸಲ ಅದು ಫುಲ್ಲು ಹರಿತಾ ಇದೆ, ಜಾಸ್ತಿ ಇರೋದ್ರಿಂದ ಅಲ್ಲಿಗೆ ಕೂಡ ನೀವು ಬಿಡಬಾರ್ದು. ನಿಮಗೆ ಪ್ರತ್ಯೇಕವಾಗಿ ವ್ಯವಸ್ಥೆ ಇದೆ, ಅಲ್ಲಿ ದಯವಿಟ್ಟು ಮಾಡಿ. ಗಣಪತಿ ನಾನು ಇಲ್ಲಿ ಹೇಳಕ್ ಇಷ್ಟಪಡಲ್ಲ, ಯಾವ ತರ ಮಾಡಿದ್ರೆ ನಿಮ್ಗೆ ಗೊತ್ತಿದೆ. ಅವ್ರಿಗೆ ಗಣಪತಿಗಳಿಗೆ ಕೂಡ ನಮ್ ಗೌರವದಿಂದ ನಡೆಸ್ಕೊಳ್ಬೇಕಾಗುತ್ತೆ. ನಿಮ್ಗೆ ಹೆಂಗೆ ಬೇಕಾದ್ರೆ ಹಂಗೆ ಮಾಡಕ್ಕಾಗಲ್ಲ, ಬೇರೆಯವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತೆ ಮಾಡ್ಲಿಕ್ಕೆ ಬರುವುದಿಲ್ಲ. ಅದನ್ನ ನಾನು ಫಸ್ಟೇ ನೋಡ್ಲಿಕ್ಕೆ ಹೇಳಿದ್ದೀನಿ. ಆ ಥರ ಏನಾದ್ರೂ ಇದ್ರೆ ನಾವು ಪರ್ಮಿಷನ್ ಕೊಡಲ್ಲ, ನೆಕ್ಸ್ಟ್ ಕೇಸು ಕೂಡ ಮಾಡ್ಬೇಕಾಗತ್ತೆ. ಅದಲ್ಲದೆ ಕಡಕ್ಷವಲ್ಲಿ ದರ್ಗದವರೇ ಲಾಸ್ಟ್ ಟೈಮ್ ಅವರು ಯಾರು ಸಂತೋಷ ಯಾರು ಗಣಪತಿ ಇಟ್ಟಿದ್ದವರು ಕೊನೆ ಗಳಿಗೆವರೆಗೆ ಗಣಪತಿಯನ್ನ ತುಂಬಾ ದಿವಸ ಇಟ್ಕೊಂಡು ಸಮಸ್ಯೆ ಮಾಡಿದ್ದಾರೆ. ಈ ಸಲ ಅದಕ್ಕೆ ನಾನು ಅನುಮತಿಯನ್ನ ಕಡ್ಡಾಯವಾಗಿ 15 days ಒಳಗೆ ಬಿಟ್ಟರೆ ಮಾತ್ರ ಅನುಮತಿ ಕೊಡಬೇಕು ಅಂತ ಹೇಳಿದ್ದೇವೆ. ನಾವು 1 ತಿಂಗಳು 54 days 61 days ವರೆಗೆ ಲಾಸ್ಟ್ ಟೈಮು ಜಿಲ್ಲೆಯಲ್ಲಿ ನಾವು ಬಂದೋಬಸ್ತ್ ಮಾಡಿರೋದು. ಹಾಗಾಗಿ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ದಾವಣಗೆರೆ ಜಿಲ್ಲೆಯಲ್ಲಿ ಆಗಲಿ ತಾಲೂಕಲ್ಲಿ ಆಗಲಿ ಪ್ರತಿ ಕಡೆ ಸಾರ್ವಜನಿಕ ಸ್ಥಳಗಳಿದೆ, ಹಾಸ್ಪಿಟಲ್ಸ್ ಇದೆ, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಅದೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ನೀವು ಸಂತೋಷ ಸಡಗರ ಪಡ್ಲಿಕ್ಕೆ ಡಿಜೆ ಒಂದೇ ಅಲ್ಲ, ಈ ತರ ಎಲ್ಲರಿಗೆ ಕೂಡ ಈಗಾಗಲೇ DC ಅವ್ರಿಗೆ ಪ್ರಪೋಸಲ್ ಕಳಿಸ್ಕೊಟ್ಟಿದ್ದೇವೆ. ಏನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಎಷ್ಟು ಡೆಸಿಬಲ್ಸ್ ವರೆಗೆ ಇಟ್ಕೊಳ್ಳಿಕ್ಕೆ ಅನುಮತಿ ಇದೆ, ಅದಕ್ಕೆ ಡೆಸಿಬಲ್ಸ್ ಅಲ್ರಿ ಶಿವಮೊಗ್ಗದಲ್ಲಿ ಏನ್ ಮಾಡಿದಾರೆ ಅದೇ ತರ ಅದಲ್ಲ, ಅದು ಡಿಜೆ ಇಲ್ಲ ಸರ್, ಶಬ್ದ ಇದು ಡಿಜೆ ಅದಲ್ಲ. ನಾನು ಎರಡು ಕಡೆಗೂ ಯಾವ ಡಿಜೆ ಇಲ್ಲ, ಯಾವ ಡ್ಯಾನ್ಸ್ ಇಲ್ಲ, ಎರಡು ಕಡೆಗೂ ಯಾವ ಡಿಜೆ ಈಗಾಗಲೇ ಸಾಕಿ ಕೊಟ್ಟಿರೋ ಕಾಟ ನಮ್ಗೆ ಯಾವುದೇ ಡಿಜೆ ಇರೋದಿಲ್ಲ.